ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಬೆಂಗಳೂರು ನಗರದ ಕೊಮ್ಮಘಟ್ಟ ನೈಸ್ ಗ್ರೌಂಡ್ನಲ್ಲಿ ದಿನಾಂಕ 11/4/2026 ಶನಿವಾರದಂದು ಜನತಾ ಸಮಾವೇಶ ಬೆಂಗಳೂರು ನಗರ ಮತ್ತು ಜನತಾ ದಳ ಜಾತ್ಯತೀತ ಪಕ್ಷ 25 ವರ್ಷ ಪೂರೈಸಿದ ಸಂಭ್ರಮದಲ್ಲಿ ಬೆಳ್ಳಿಯ ಸಂಭ್ರಮ ಆಚರಣೆ ಅಂಗವಾಗಿ ಒಂದು ವಿಶೇಷವಾದಂತಹ ಒಂದು ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ಪಕ್ಷದ ವತಿಯಿಂದ. ಈ ಜನತಾ ಸಮಾವೇಶದಲ್ಲಿ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರಗಳಿಂದ ಸುಮಾರು 1 ಲಕ್ಷಕ್ಕೂ ಮೀರಿ ನಮ್ಮ ಪಕ್ಷದ ಪ್ರತಿನಿಧಿಗಳು ಹಾಗೂ ಪ್ರಮುಖರು ನಾಯಕರು ಭಾಗವಹಿಸುತ್ತಿದ್ದಾರೆ. ಈ ಸಮಾವೇಶದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಿಗಳು ಮತ್ತು ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡಜಿಯವರು ಮತ್ತು ಭಾರತ ಸರ್ಕಾರದ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರು ಮತ್ತು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಅವರು ಹಾಗೂ ನಮ್ಮ ಹಾಸನ ಜಿಲ್ಲೆಯ ಮಾಜಿ ಸಚಿವರು, ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ರೇವಣ್ಣವರು ಮತ್ತು ಇತರೆ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು, ಜಿಲ್ಲಾಧ್ಯಕ್ಷರುಗಳು ಇವರೆಲ್ಲ ಭಾಗವಹಿಸ್ತಿದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ಕೂಡ ಕಳೆದ ಒಂದು ವಾರದಿಂದನೂ ಕೂಡ ಈ ಕೊಮ್ಮಘಟ್ಟ ಏನೋ ಗ್ರೌಂಡ್ ಇದೆ, ಈ ಗ್ರೌಂಡ್ನಲ್ಲಿ ವಿಶೇಷವಾಗಿ ಒಂದು ಸಮಾವೇಶಕ್ಕೋಸ್ಕರವಾಗಿ ಅದ್ಧೂರಿಯಾದಂತಹ ಒಂದು ನಾವು ಸಭಾಂಗಣವನ್ನು ತೋರಿಸ್ತಾ ಇದ್ದೀವಿ. ಇದರ ನೇತೃತ್ವವನ್ನು ನಮ್ಮ ಪಕ್ಷದ ಹಿರಿಯ ನಾಯಕರು, ಶಾಸಕರು ಮತ್ತು ಹಿರಿಯ ಮುಖಂಡರಾಗಿರ್ತಕ್ಕಂತಹ ಚಂದ್ರಾಯಗೌಡರು ಮತ್ತು ಶರವಣ ಶಾಸಕರಾಗಿದ್ದಾರೆ ಅವರು, ರಮೇಶ್ ಗೌಡರು ಮತ್ತು ಪಕ್ಷದ ಎಲ್ಲ ಇತರೆ ಮುಖಂಡರುಗಳು ಕೂಡ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೋಸ್ಕರವಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಅವತ್ತಿನ ವಿಶೇಷವಾಗಿ ಈ ಸಮಾವೇಶದ ಒಂದು ಸಂದರ್ಭ ಅಂತ ಹೇಳಿದರೆ, ಬೆಂಗಳೂರು ನಗರದಲ್ಲಿ ಪಕ್ಷವನ್ನು ಸಂಘಟಿಸುವ ಅದು ಒಂದೇ ಅಲ್ಲ, ಮುಂಬರ್ತಕ್ಕಂಥ ಬೆಂಗಳೂರು ಬೃಹತ್ ಬೆಂಗಳೂರಿನಲ್ಲಿ 5 ನಗರ ಪಾಲಿಕೆಗಳಲ್ಲಿ ನಡೀತಕ್ಕಂತಹ ಏನು ನಗರ ಪಾಲಿಕೆ ಚುನಾವಣೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪಕ್ಷಕ್ಕೆ ತಯಾರಿ ನಡೆಸಬೇಕು, ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತು ಚುನಾವಣೆಗಳಲ್ಲಿ ಕೂಡ ಪಕ್ಷದ ವತಿಯಿಂದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿ ಪಕ್ಷವನ್ನು ಯಶಸ್ವಿಯಾಗಿ ಬಳಸುವ ದೃಷ್ಟಿಯಲ್ಲಿ ಕೂಡ ಮಾಡಲಿಕ್ಕೆ ಪ್ರಯತ್ನ ನಡೀತಿದೆ. ವಿಶೇಷ ಸಂದರ್ಭದಲ್ಲರೂ ಕೂಡ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಜನತಾ ಸಮಾವೇಶ ಬೆಂಗಳೂರು ನಗರವನ್ನು ಯಶಸ್ವಿಗೊಳಿಸಬೇಕು ಅಂತ ಮೂಲಕ ಕೋರಿಕೆ ಮಾಡಿಕೊಳ್ತೇನೆ.